ಮೇಷರಾಶಿ, ಈ ರಾಶಿಯವರಿಗೆ ಈ ದಿನ ಆದಾಯದಲ್ಲಿ ಕೊರತೆ ಇರುವುದಿಲ್ಲ. ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿಗಳನ್ನು ಕಾಣುವ ಸಾಧ್ಯತೆ ಇದೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂಮಿಯ ಸಂಬಂಧಪಟ್ಟಂತಹ ವಿಮರ್ಶೆಗಳನ್ನು ಮಾಡುವ ಸಾಧ್ಯತೆಗಳಿದೆ. ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಆರ್ಥಿಕ ಸ್ಥಿತಿಯ ಉನ್ನತ ಮಟ್ಟವನ್ನು ಮುಟ್ಟುವಂತಹ ಯೋಗ ಚೆನ್ನಾಗಿದೆ. ಈ ದಿನ ವಾಣಿಜ್ಯ ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತ ಧನಲಾಭ ಯೋಗಾದಿಗಳು ಉಂಟಾಗುತ್ತೆ. ವಾಹನ ಚಾಲಕರಿಗೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ಹೊಸ ಬದಲಾವಣೆ ಉಂಟಾಗುವ ಸಾಧ್ಯತೆ ಇದೆ. ಅದರಿಂದ ಸಂಧ್ಯಾಕಾಲದಲ್ಲಿ ಖರ್ಚು ಜಾಸ್ತಿ ಆಗಿರುವಂತಹ ಸಾಧ್ಯತೆ ಇದೆ. ಅದರಿಂದ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, ನಾಗದೇವರ ಸೇವೆಯನ್ನು ಮಾಡಿ, ಶನಿದೇವರ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು. ವೃಷಭ ರಾಶಿ, ನಿಮ್ಮ ರಾಶಿಗೆ ಈ ದಿನ ಸೂರ್ಯೋದಯ ಮಧ್ಯಾಹ್ನದ 5 ಗಂಟೆಯವರೆಗೂ ನಿಮಗೆ ನಷ್ಟಗಳು ಅಧಿಕವಾಗಿ ಕಾಣುವಂತಹ ಸಾಧ್ಯತೆ ಇದೆ. ಯಾವುದೇ ಪ್ರಯತ್ನಗಳು ಕೈಗೂಡುವುದರಲ್ಲಿ ವಿಳಂಬಗೊಳ್ಳುವುದರಿಂದ ನಿಮ್ಮ ಮಾನಸಿಕವಾದ ಖಿನ್ನತೆಗಳು ಕಾಣುವ ಸಾಧ್ಯತೆಗಳಿದೆ. ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ನಿಮಗೆ ಅಸಮಾಧಾನದ ಘಟನೆಗಳು ಎದುರಾಗುವ ಲಕ್ಷಣ ಇದೆ. ಸಹೋದರರೊಂದಿಗೆ ಮಾಡುವ ವ್ಯವಹಾರಗಳಲ್ಲಿ ಸ್ವಲ್ಪ ಮಾನಸಿಕ ಖಿನ್ನತೆಗಳು ಎದುರಾಗುವ ಲಕ್ಷಣಗಳಿದೆ. ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಪ್ರಯತ್ನ ಮಾಡಿದರೂ ಆದಾಯದಲ್ಲಿ ಏರಿಳಿತ ಕಾಣುವಂತಹ ಸಾಧ್ಯತೆ ಸಂಧ್ಯಾಕಾಲದವರೆಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸಂಧ್ಯಾಕಾಲದ ನಂತರ ಆದಾಯವು ಅನಿರೀಕ್ಷಿತವಾಗಿ ದುಪ್ಪಟ್ಟುಗೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಬೀದಿ ವ್ಯಾಪಾರಿಗಳಿಗೆ ಇವತ್ತು ಸ್ವಲ್ಪ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಇಲ್ಲದೆ ಸ್ವಲ್ಪ ಮನಸ್ಸಿಗೆ ಚಿಂತೆ ಮಾಡುವ ಸಾಧ್ಯತೆಗಳು ಉಂಟಾಗುತ್ತೆ. ಹಾರ್ಡ್ವೇರ್ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭವಿರುವಂತಹ ದಿನ. ಇನ್ನು ಸಣ್ಣ ಕೈಗಾರಿಕಾ ಕೆಲಸದಲ್ಲಿರುವವರಿಗೆ ಇವತ್ತು ನಿಮ್ಮ ಕೆಲಸದ ಆಳುಗಳಿಂದ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ವೃಷಭ ರಾಶಿಯವರಿಗೆ ಮಿಶ್ರಪ್ರದವಾದ ಫಲ ಅಧಿಕವಾಗಿ ಕಾಣುವುದರಿಂದ ತಾವು ಮಾಡಬೇಕಾದದ್ದು ದುರ್ಗಾ ಪರಮೇಶ್ವರಿಯ ದೇವರ ಸೇವೆಯನ್ನು ಈ ದಿನ ಬೆಳಗ್ಗೆ ತಾವು ಮಾಡುವುದು ಬಹಳ ಒಳ್ಳೆಯದು. ಮಿಥುನ ರಾಶಿ, ನಿಮ್ಮ ರಾಶಿಗೆ ಅನಿರೀಕ್ಷಿತ ಲಾಭಪ್ರದವಾದಂತಹ ದಿನ ಈ ದಿನ. ಸಂಧ್ಯಾ 4 ಗಂಟೆ 5 ಗಂಟೆಯವರೆಗೆ ಒಳ್ಳೆಯ ಲಾಭಗಳನ್ನು ಗಳಿಸಿ ನಂತರ ಸ್ವಲ್ಪ ನಷ್ಟವೋ ಅಸಮಾಧಾನವೋ ಉಂಟಾಗುವ ಸಾಧ್ಯತೆ ಇದೆ. ಇವತ್ತಿನ ದಿನ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಆರ್ಥಿಕ ಪ್ರಗತಿಗಳು ಕಾಣುವಂತಹ, ಪ್ರಮೋಷನ್ಗಳು ಪಡೆದುಕೊಳ್ಳುವಂತಹ ಒಳ್ಳೆಯ ಅವಕಾಶಗಳಿದೆ. ಪ್ರಯಾಣ ಯೋಗಾದಿಗಳು ಕಾಣಿಸ್ತಾ ಇದೆ. ಅಧ್ಯಾಪಕರಿಗೆ ಈ ದಿನ ತಮ್ಮ ಮಾಡಿದ ಕರ್ತವ್ಯವು ಪ್ರಶಂಸೆಗೆ ಕಾರಣವಾಗುವ ಲಕ್ಷಣಗಳಿದೆ. ರಿಕ್ಷಾ ಚಾಲಕರಿಗೆ ಈ ದಿನ ಒಳ್ಳೆಯ ಆದಾಯ ಉಂಟಾಗುವಂತಹ ದಿನ. ಚಿನ್ನದ ವ್ಯಾಪಾರಿಗಳಿಗೆ ಈ ದಿನ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವ ಒಳ್ಳೆಯ ಯೋಗ. ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ, ದತ್ತಾತ್ರೇಯ ದೇವರ ಸೇವೆ ಮಾಡಿ, ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ. ಕರ್ಕಾಟಕ ರಾಶಿ, ನಿಮ್ಮ ರಾಶಿಗೆ ಈ ದಿನ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ದಿನ. ಬಹಳ ದಿನ ನಿರೀಕ್ಷೆ ಮಾಡಿದಂತಹ ಕಾರ್ಯಲಾಭವಾಗುತ್ತೆ. ಅವಿವಾಹಿತರಿಗೆ ವಿವಾಹದ ಚಿಂತನೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಭೂ ಸಂಬಂಧಪಟ್ಟ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವಂತಹ ಸಾಧ್ಯತೆ. ಬೃಹತ್ ಕಾರ್ಯನಿಯೋಜನೆಯನ್ನು ಮಾಡಿಕೊಳ್ಳುವಂತಹ ಅವಕಾಶಗಳು ಕಾಣಿಸ್ತಾ ಇದೆ. ಹೋಟೆಲ್ ಉದ್ಯಮಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವ ದಿನ. ಇನ್ನೊಂದು ಹೋಟೆಲನ್ನು ಮಾಡಬೇಕು ಅಂತ ಹೇಳುವ ಮನಸ್ಥಿತಿಯ ಉದ್ವೇಗಾವಸ್ಥೆಗಳು ಜಾಸ್ತಿಯಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಇದೆ. ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಪ್ರಾರ್ಥನೆ, ಆದಿತ್ಯ ಹೃದಯ ಪಾರಾಯಣ, ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆ ಮಾಡುವುದು ಒಳ್ಳೆಯದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಇವತ್ತು ಅನಿರೀಕ್ಷಿತ ಧನನಷ್ಟ ಯೋಗಾದಿಗಳು ಕಾಣಿಸುತ್ತೆ. ನೀವು ಬಯಸುವುದೊಂದು, ಆದರೆ ನಿಮಗೆ ಅನುಭವ ಇನ್ನೊಂದು. ಈ ರೀತಿಯ ಗೊಂದಲ ವಾತಾವರಣಗಳು ನಿಮ್ಮ ಪಾಲಿಗೆ ಜಾಸ್ತಿಯಾಗಿ ಕಾಣಿಸುವಂತಹ ದಿನ. ಆದರೆ ಪೂರ್ವಾರ್ಜಿತ ಪಿತ್ರಾರ್ಜಿತವಾದಂತಹ ಸಂಪತ್ತುಗಳು ಪ್ರಾಪ್ತಿಯಾಗುವ ದಿನವೂ ಹೌದು. ಭೂ ಸಂಬಂಧಪಟ್ಟ ವ್ಯಾಜ್ಯದಿಂದ ಮುಕ್ತಿಯಾಗುವಂತಹ ಸಾಧ್ಯತೆಗಳಿದೆ. ಇನ್ನು ವಕೀಲ ವೃತ್ತಿ ಮಾಡುವವರಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ರೀತಿಯ ಆಯಾಮದ ವಿಚಾರಗಳನ್ನು ತಿಳಿದುಕೊಳ್ಳುವ ಅವಕಾಶಗಳು ಉಂಟಾಗುತ್ತೆ. ಈ ದಿನ ಬಹುತೇಕವಾಗಿ ಸಿಂಹರಾಶಿಯವರಿಗೆ ಮಿಶ್ರಪ್ರದವಾದ ಫಲಗಳು ಉಂಟಾಗುವ ಲಕ್ಷಣ ಜಾಸ್ತಿಯಾಗಿ ಕಾಣಿಸ್ತಾ ಇದೆ.
ತಾವು ಈ ದಿನ ಶನಿದೇವರ ಸೇವೆಯನ್ನು ಮಾಡಿ ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ. ಕನ್ಯಾ ರಾಶಿ, ನಿಮ್ಮ ರಾಶಿಗೆ ಈ ದಿನ ಜಾಗ್ರತೆಯಾಗಿರಬೇಕು. ಧನ ನಷ್ಟ ಯೋಗ, ಮಾಡುವ ಕರ್ತವ್ಯದಲ್ಲಿ ಸೇವಕರಿಂದ ಹಾನಿ, ಯಾರನ್ನು ಸಂಪತ್ತು ಸಿಗುತ್ತೆ ಅಂತ ಪ್ರಯತ್ನಿಸ್ತೀರೋ ಅದು ಸಿಗದೇ ಇರುವಂತಹ ಸಾಧ್ಯತೆಗಳು, ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ, ಹಾರ್ಡ್ವೇರ್ ವ್ಯಾಪಾರಿಗಳಿಗೆ ಈ ದಿನ ತಾವು ತಂದಂತಹ ವಸ್ತುಗಳು ಚೆನ್ನಾಗಿಲ್ಲದೇ ಇರುವುದರಿಂದ ಮೌಲ್ಯವು ಕಡಿಮೆಗೊಳ್ಳುವಂತಹ ಲಕ್ಷಣಗಳು ಕಾಣಿಸುತ್ತೆ. ಆರೋಗ್ಯದ ವಿಷಯದಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತೆ. ವ್ಯಾಪಾರ ಮಾಡುವವರಿಗೆ ಈ ದಿನ ನಿಮ್ಮ ವಸ್ತುಗಳು ಹಾಳಾಗಿರುವುದರಿಂದ ವ್ಯಾಪಾರದಲ್ಲಿ ನಷ್ಟವನ್ನು ಕಾಣುವಂತಹ ಸಾಧ್ಯತೆ. ಹಣ್ಣಿನ ವ್ಯಾಪಾರಿಗಳಂತೂ ಈ ದಿನ ಬಹಳ ಜಾಗ್ರತೆಯಲ್ಲಿ ವ್ಯವಹಾರವನ್ನು ಮಾಡಬೇಕು. ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ ದುರ್ಗಾ ಪರಮೇಶ್ವರಿ ದೇವರ ಸ್ಮರಣೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದು ಒಳ್ಳೆಯದು.